ಹಾಯ್ ನಮಸ್ತೆ. ನಾವೆಲ್ಲಪ್ಪ ಬಂದಿದ್ದೀರಿ ಅಂದರೆ ಇವತ್ತು ನಾವು ನವರಾತ್ರಿ ಪ್ರಯುಕ್ತ ಅಮ್ಮನ ಸನ್ನಿಧಿಗೆ ಇವತ್ತು ನಾನು ಬಂದಿದ್ದೀನಿ. ಬೆಳೂರಿನಲ್ಲಿ ನೆಲೆ ನಿಂತ ತಾಯಿ ಅಮ್ಮನ ಆಶೀರ್ವಾದ ಪಡೆದು ಬನ್ನಿ ದೇವಸ್ಥಾನ ಎಲ್ಲಿರೋದು ಅಂತ ತಿಳ್ಕೊಂಡು ಬರೋಣ. ದಯವಿಟ್ಟು ಯಾರು ಈ ವಿಡಿಯೋ ನೋಡ್ತಾವ್ರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೆ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಯಾರು ಹೋಗಿರ್ತೀರೋ ಈ ವಿಡಿಯೋ ನೋಡ್ತಾ ಇದ್ರೆ ಅವ್ರಿಗೆ ಗೊತ್ತಾಗುತ್ತೆ ಯಾವ ದೇವಸ್ಥಾನ ಅಂತ, ಬೆಂಗಳೂರಲ್ಲಿ ಎಲ್ಲಿರೋದು ಅಂತ. ಇದು ನಮ್ಮ ವಿದ್ಯಾರಣ್ಯಪುರದಲ್ಲಿರುವ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ನೋಡಿ. ತಾಯಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಅಮ್ಮನವರ ಸನ್ನಿಧಿ ಇದೆ. ತುಂಬ ರಶ್ ಇತ್ತು, ಆದ್ರೂ ತಾಯಿ ದರ್ಶನ ಮಾಡೋಣ ಅಂತ ನಾವು ಸಾಲಲ್ಲಿ ನಿಂತ್ಕೊಂಡು ಮುಂದೆ ಒಂದು ಬೋರ್ಡ್ ಹಾಕವ್ರೆ ನೋಡಿ, ಗಮನಿಸಿ. ದಯವಿಟ್ಟು ಯಾರೂ ದೇವಸ್ಥಾನಕ್ಕೆ ಇಂಥ ಬಟ್ಟೆ ಹಾಕ್ಕೊಂಬರ್ಬೇಡ್ರಿ ನೋಡಿ. ಸಾಲಿನಲ್ಲಿ ಉಚಿತ ಪ್ರವೇಶ, 30 ರೂಪೀಸ್ ಪ್ರವೇಶ, 500 ರೂಪಾಯಿ ನವರಾತ್ರಿ ದರ್ಶನ. ದೇವಸ್ಥಾನ ಎಂಟ್ರಿ ಆಗ್ತಾ ಇದ್ದಂಗೆ ತುಂಬ ಜೋರಾಗಿ ಮಳೆ ಶುರುವಾಯಿತು. ಹೋಗಿ ಎಲ್ಲ ಎಲ್ಲೆಲ್ಲಿ ನಿಂತಿದ್ರು ಅಲ್ಲಲ್ಲೇ ನಿಂತಿದ್ದೋ. ಮಳೆ ಅದಾದ್ಮೇಲೆ ಮಳೆ ಕಮ್ಮಿ ಆಯಿತು. 30 ಕಟ್ಟಿಗೆ ತಗೊಂಡು ತಾಯಿ ಪ್ರಸಾದ ಇಸ್ಕೊಂಡು ಒಂದು ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ಗರ್ಭದ ಗುಡಿ. ಇಲ್ಲಿ ಫೋಟೋ ತೆಗಿಯಂಗಿಲ್ಲ ಅಂತಂದು ಹಂಗಾಗಿ ಅದು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಮುಂದೆ ಬಂದು ಅಲ್ಲೆಲ್ಲ ದೇವರ ವಿಗ್ರಹಗಳು, ಗೊಂಬೆಗಳು ಎಲ್ಲ ಇಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗೈತೆ. ಹಾಗೆ ಮುಂದೆ ಬಂದು ದೇವರು ಮೆರವಣಿಗೆ ಬರ್ತಾಯಿತ್ತು. ತಾಯಿ ದರ್ಶನ ಮಾಡಿಕೊಂಡು ನಾವು ಪ್ರಸಾದ ಕಡೆ ಪ್ರಸಾದ ಇಸ್ಕೊಂಡು ತಾಯಿಗೆ ಕೈ ಮುಗಿದು ನಮ್ಮ ಪಯಣ ಮನೆ ಕಡೆಗೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.